ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, BJP ಅದು ಕರ್ನಾಟಕದ BJP ಭಾಳಷ್ಟು ತೊಂದರೆಯನ್ನು ಅನುಭವಿಸುವಂಥ ಸ್ಥಿತಿಗೆ ಬಂದು ನಿಂತುಬಿಟ್ಟದ. ಇದರಲ್ಲೊಂದು ಯಾವ ಸಂಶಯವೂ ಇಲ್ಲ. ಯಾಕಂದರೆ ನಮ್ಮ ಯತ್ನಾಳರು ಒಂದು ಹೆಜ್ಜೆ ಹಿಂಸಲಿಕ್ಕೆ ತಯಾರಿಲ್ಲ. ಅವ್ರು ಹೊಸ ಪಾರ್ಟಿ ಕಟ್ತೀನಿ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ಅವ್ರು ಹೋದಲ್ಲೇ ಬಂದಲ್ಲೇ ತಮಗೆ ಏನು ಅನ್ನಿಸ್ತದೋ ಸಡನ್ನಾಗಿ ಅವುಗಳೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ವಿಶೇಷವಾಗಿ ಏನಾಗಿದೆಪ್ಪ ಅಂತಂದ್ರೆ ಏನಾಗಬಹುದು ಅಂತೇಳಿ ಮುಂದಿನ ದಿನ ಇದರಿಂದ ಪಕ್ಷ ಕಟ್ಟೋದ್ರಿಂದ ನಮ್ಮ ಯತ್ನಾಳಿಗೆ ಎಷ್ಟು ಲಾಭ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ. ಆದರೆ ಪಕ್ಷ ಕಟ್ಟುವಂತ ಅವ್ರ ಮನಸ್ಸು ಜಾರಾಗಿದೆ. ಅವ್ರ ಬೆಂಬಲಿಗರು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ಏನಾದರೂ ಇವರ ಮರುಪರಿಶೀಲನೆ ಮಾಡ್ತಾರೆ. ಮರುಪರಿಶೀಲನೆ ಇಲ್ಲ, ಏನೂ ಇಲ್ಲ. ಪಕ್ಷ ಹೇಳಿದ ಮಾತನ್ನು ಕಾಯ್ಕೊಂಡು ಹೋಗಬೇಕು, ಯಡಿಯೂರಪ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಇದು ಪಕ್ಷದ ಸ್ಪಷ್ಟ ನಿಲುವು. ಆದರೆ ಇದಕ್ಕೆ ಒಪ್ತಾ ಇಲ್ಲ ಇವರು. ಅಂದರೆ ಮರುಪರಿಶೀಲನೆ ಆಗೋದಿಲ್ಲ. ಹಾಗಾದ್ರೆ ಹೋಗಲಿ, ಮಿನಿಮಮ್ ವಿಜೇಂದ್ರರಾದರೂ ಅವ್ರು ಬದಲಾಯಿಸಿ ಅಧ್ಯಕ್ಷನ ಬೇರೆದನ್ನು ಮಾಡ್ಬೋದಾ? ಅದು ಕಷ್ಟ ಸಾಧ್ಯ. ಹೇಳ್ಬೋದು ಎಲ್ಲರೂ, ಇಲ್ಲ ಆಗ್ತದೆ ಮಾಡ್ತಾ ಹಾಗೆ ಹೀಗೆ ಅಂತೇಳಿ. ಅದು ಕಷ್ಟ ಸಾಧ್ಯ. ಯಾಕಂತಂದ್ರೆ ಉಳಿದವರಲ್ಲಿ ಯಾರನ್ನು ಮಾಡೋದು ಅಧ್ಯಕ್ಷರನ್ನ ಅನ್ನಿಸೋದು ಅಷ್ಟ ಪ್ರಶ್ನೆ ಅದ. ಹೀಗಾಗಿ ಮೋಸ್ಟ್ ಪ್ರಾಬಲಿ ಯತ್ನಾಳರು ಪಕ್ಷ ಬಿಡು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೊಸ ಪಕ್ಷ ಕಟ್ಟುವ ಲಕ್ಷಣ ಕಾಣ್ತಾ ಇದ್ದಾವೆ. ನೋಡೋರು ಹೋದಲೆಲ್ಲ ವಿಶೇಷವಾಗಿ ಅವರ ಅಪ್ಪ ಮಕ್ಕಳಿಬ್ಬರು ಟೀಕೆನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಬಾಯಿಗೆ ಬರ್ತದೆ ಶಬ್ದ, ಅಪಶಬ್ದ, ಲೋಫಾರ್, ನೋಡ್ರಿ ಇಂಥ ಶಬ್ದ. ಇನ್ನೂ ಅನೇಕ ಶಬ್ದಗಳು ಬರ್ತಾ ಇದ್ದಾವೆ, ಅಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್. ಹೀಗಾಗಿ ಏನಾಗಿದೆಪ್ಪ ಅಂದರೆ ಇವತ್ತು ವಿಶೇಷವಾಗಿ ಈ ಒಂದು ಯತ್ನಾಳ್ ನಡೆಯಿಂದಾಗಿ ಪಾರ್ಟಿಗೆ ದೊಡ್ಡ ಹೊಡೆದು ಬರೋದು ಎಲ್ಲ ಸಾಧ್ಯಗಳಿದ್ದಾವೆ. ಹಾಗಾದ್ರೆ ಪಾರ್ಟಿ ಕಟ್ಟಿದ್ರೆ ಯಶಸ್ವಿ ಆಗ್ತಾರೆ ಇವರು. ಇಲ್ಲಿವರೆಗೆ ಏನೋ